ನಮಸ್ಕಾರ. ಕರ್ನಾಟಕ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಡಿ ಗ್ರೂಪ್ ನೌಕರರಿಗೆ ಹಿಂಸೆಯಲ್ಲಿ ಹಾಜರಾತಿ, ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ, ಟಿಆರ್ಎಸ್ ಪಕ್ಷದ ಗುಪ್ತ ಕಾರ್ಯಾಚರಣೆಯಲ್ಲಿ ಅಕ್ರಮ ಬಯಲು. ಬಿಜೆಪಿಯ 226 ನಾಯಕರ ಮೇಲೂ ಆರೋಪಗಳಿವೆ. ಮೊದಲು ಅವರು ರಾಜೀನಾಮೆ ನೀಡಲಿ. ವಾಲ್ಮೀಕಿ ನಿಗಮದ ಹಗರಣ ಚರ್ಚೆಗೆ ತಿರುಗೇಟು ನೀಡಿದ ಸಚಿವ ಅಜಯ್ ಸಿಂಗ್. ಬಿಜೆಪಿ ಇತಿಹಾಸವನ್ನ ಸರಿಯಾಗಿ ಓದಲಿ, ವಿವಾದಗಳನ್ನು ಬಿಟ್ಟು ಜನರ ಬದುಕು ಸುಧಾರಿಸುವತ್ತ ಕೇಂದ್ರ ಸರ್ಕಾರ ಗಮನ ಹರಿಸಲಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿ. ಹಾಸನದ ಹಿಮ್ಸ್ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ನೌಕರರನ್ನ ಖಾಸಗಿ ಆಸ್ಪತ್ರೆಗಳಿಗೆ ಕೆಲಸಕ್ಕೆ ನಿಯೋಜಿಸುತ್ತಿದ್ದ ದೊಡ್ಡ ಅಕ್ರಮವೊಂದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರ ಕೆಲಸಕ್ಕೆ ಇಲ್ಲಿ ಹಾಜರಾತಿ ಹಾಕಿಸಿಕೊಂಡು ಅವರನ್ನ ಖಾಸಗಿ ಆಸ್ಪತ್ರೆಗಳ ಕೆಲಸಕ್ಕೆ ಕಳುಹಿಸಲಾಗುತ್ತಿತ್ತು. ಅಲ್ಲದೆ ಇಲ್ಲಿ ಕೆಲಸಗಾರರನ್ನ ಕಳುಹಿಸಿ ಡಬಲ್ ಸಂಬಳ ಪಡೆಯಲಾಗುತ್ತಿತ್ತು ಹಾಗೂ ಶೌಚಾಲಯ ಸ್ವಚ್ಛತೆ ಸೇರಿದಂತೆ ವಿವಿಧ ಕೆಲಸಗಳಿಗೆ ಅವರನ್ನ ಬಳಸಿಕೊಳ್ಳಲಾಗುತ್ತಿತ್ತು ಎಂದು ಕೆಆರ್ಎಸ್ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಆರೋಪ ಮಾಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಅವರು, ಹಿರಿಯ ಅಧಿಕಾರಿ ಜಯಣ್ಣ ಅವರ ಮುಂದೆ ಈ ಅಕ್ರಮ ಸಾಬೀತಾಗಿದ್ದು ಹೊರಗುತ್ತಿಗೆ ನೌಕರರು ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ತನಿಖೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಇನ್ನು ಈ ಬಗ್ಗೆ ಹಿಮ್ಸ್ ನಿರ್ದೇಶಕರಾದ ರಾಜಣ್ಣ ಮಾತನಾಡಿ, ಈ ಕುರಿತು ತಕ್ಷಣವೇ ಪರಿಶೀಲನೆ ನಡೆಸಿ ವೈದ್ಯಕೀಯ ಅಧೀಕ್ಷಕರು ಹಾಗೂ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಅವರಿಗೆ ತನಿಖೆ ಮಾಡಲು ಆದೇಶಿಸಲಾಗುವುದು. ಅಲ್ಲದೆ ಪ್ರಾಥಮಿಕ ಹಂತದಲ್ಲಿ ಆರೋಪಿತರಾಗಿರುವ ಎಲ್ಲರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಹಾಗೂ ಏಜೆನ್ಸಿಗೆ ನೋಟಿಸ್ ನೀಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಮ್ಮ ಹೊರಗುತ್ತಿಗೆ ನೌಕರರು ಕೆಲವರು 4-5 ಜನ ಹೊರಗಡೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಒಂದು ಆರೋಪ ಬಂದಿದೆ. ಅದು ಒಂದು ಗುರುತರವಾದ ಆರೋಪ ಅಂತ ನಾನು ಪರಿಗಣಿಸಿ ಇಮ್ಮಿಡಿಯೇಟಾಗಿ ಇದನ್ನು ಪರಿಶೀಲನೆ ಮಾಡೋಕ್ಕೆ ನಮ್ಮ ವೈದ್ಯಕೀಯ ಅಧೀಕ್ಷಕರು ಮತ್ತು ನರ್ಸಿಂಗ್ ಸೂಪರಿಂಟ್ ಅವ್ರಿಗೆ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಆದೇಶ ಮಾಡ್ತೀನಿ ನಾಳೆ ಬೆಳಿಗ್ಗೆ. ಮತ್ತು ಯಾರ್ಯಾರು ಪ್ರಾಥಮಿಕ ಹಂತದಲ್ಲಿ ಆರೋಪಿತರಿದ್ದಾರೆ ಅವ್ರಿಗೆಲ್ಲರೂ ಕ್ರಮ ಜರುಗಿಸೋಕ್ಕೆ ನಾನು ಏಜೆನ್ಸಿಯವರಿಗೆ ನೋಟಿಸ್ ಕೊಟ್ಟು ಮತ್ತು ಬ್ಲಾಕ್ ಲಿಸ್ಟಲ್ಲಿ ಹಾಕಲಿಕ್ಕೆ ನಾನು ಎಲ್ಲ ಕ್ರಮಗಳನ್ನ ಜರುಗಿಸಬೇಕು ಅಂತ ನಾನು ಇದು ಆರೋಪ. ಮತ್ತು ಆರೋಪನ ನಮ್ಮ ವೈದ್ಯಕೀಯ ಅಧೀಕ್ಷಕರು ಮತ್ತು ನರ್ಸಿಂಗ್ ಸೂಪರಿಂಟೆಂಟು ಅವರು ಸಿಗ್ನೇಚರ್ನೆಲ್ಲ ಪರಿಗಣಿಸಿ ಹಾಜರಾತಿನ ಪರಿಗಣಿಸಿ ಸ್ಯಾಲ್ರಿ ಕೊಡಿಸ್ತಾರೆ ಪ್ರತಿ ತಿಂಗಳು. ಸೊ ಒಂದು ಫಿಸಿಕಲ್ ಇರ್ಬೋದು, ಇನ್ನೊಂದು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇರ್ಬೋದು. ಮತ್ತು ಎಲ್ಲ ವಾರ್ಡ್ಗಳಿಂದ ನಮ್ಮ ನರ್ಸಿಂಗ್ ಸೂಪರ್ವೈಸರ್ ಫ್ಲೋರಲ್ಲಿ ಇರ್ತಾರಲ್ಲ ಅವರು ಮತ್ತು HODಗಳು ಅವರೆಲ್ಲ ಸೈನ್ ಮಾಡಿದ ಮೇಲೆ ನಾವು ಅವರಿಗೆ ವೇತನ ಕೊಡೋದು. ಸೊ ಈ ವಿಷಯದಲ್ಲಿ ನಮ್ಮ ಏನು ಲೇಬರ್ಸ್ ಇದ್ದಾರೆ ಅವ್ರು ಯಾವುದೇ ತೊಂದರೆ ಆಗದಂಗೆ ಮುಕ್ತವಾಗಿ ಹೇಳಿಕೆ ತಗೊಂಡು ಅವರು ಏನು ಹೇಳಿಕೆ ಹೇಳ್ತಾರೆ ಅದು ಸತ್ಯವಾಗಿದ್ದಲ್ಲಿ ಖಂಡಿತ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ನಮ್ಮ ಸಂಸ್ಥೆಯ ವತಿಯಿಂದ. ಈಗ ಆರೋಪ ಇರೋದು ಇವತ್ತು ನರ್ಸಿಂಗ್ ಸೂಪರ್ವೈಸರ್ ಯಾರಿದ್ದಾರೆ ಅವ್ರ ಇವರಿದ್ದಾರಲ್ಲ ಔಟ್ಸೋರ್ಸ್ ಸೂಪರ್ವೈಸರ್ ಯಾರಿದ್ದಾರೆ ಅವ್ರು ಕಳಿಸಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವ್ರ ಮೇಲೂ ಕ್ರಮ. ಈ ದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರನ್ನು ಇಲ್ಲಿರ್ತಕ್ಕಂಥ ಮಹೇಶು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಸೂಪರ್ವೈಸರ್ಗಳಿದ್ದಾರೆ, ಇವರು ಖಾಸಗಿ ಆಸ್ಪತ್ರೆಗಳಿಗೆ ಕೆಲಸ ಕಳಿಸಿ ಇಲ್ಲಿ ಸಂಬಳ ತೊಗೊಂಡು ಅಲ್ಲೂ ಡಬಲ್ ಸಂಬಳ ತೊಗೊಂಡು ಅವ್ರನ್ನ ಇಲ್ಲಿ ಕೆಲಸಗಾರರು ಬರೋರಿಗೂ ಸಹಿತ ಅವಾಜ್ ಹಾಕಿ ಅಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಕೆಲಸ ಮಾಡಬೇಕು ಅಂತ ಶೌಚಾಲಯದ ಕೆಲಸ ಇತ್ಯಾದಿ ಕೆಲಸಗಳನ್ನು ಮಾಡಿಸ್ತಾಯಿದ್ರು. ಅದನ್ನು ಬೆಳಗ್ಗೆ ನಾವು 5 ಗಂಟೆಯಿಂದ ಮಧು ಮತ್ತು ನಮ್ಮ ನಿರಂಜನು ಮತ್ತು ನಮ್ಮ ಪಾರ್ಟಿ ವರ್ಕರ್ಸ್ಗಳೆಲ್ಲ ಅದನ್ನು ಗುಪ್ತ ಕಾರ್ಯಾಚರಣೆ ಮಾಡಿ ಅದನ್ನು ಹಿಡಿದಲಾಗಿ ಇದು ಬಹಿರಂಗವಾಯಿತು. ಮತ್ತು ಅದು ಬಯೋಮೆಟ್ರಿಕ್ ಸಂಬಂಧಪಟ್ಟಂತೆ ಆತ ಅದೆಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀನಿ ನನಗೆ ನನ್ನ ತಂಬಿಲ್ಲ ಅಂದ್ರೆ ಓಪನ್ ಆಗಲ್ಲ, ಹಾಗೆ ಹೀಗೆ ಕತೆ ಹೇಳ್ಕೊಂಡು ಕೂತಿದ್ರು. ನಾವು ಆಗ ನಮ್ಮ ಮಧುವರು ಚಾಣಾಕ್ಷರದಿಂದ ಅವರ ಹಾಜರಾತಿ ಪುಸ್ತಕಗಳನ್ನು ಕಂಡಿಡಿದ್ರು. ಅಲ್ಲೇ ಇದ್ದಂಥದನ್ನು ತೆಗೆದಂಥ ಸಂದರ್ಭದಲ್ಲಿ ಅವರೆಲ್ಲ ಯಾರಲ್ಲಿ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಷ್ಟು ಜನ ಇಲ್ಲಿ ಸಿಗ್ನೇಚರ್ ಹಾಕಿ ಹೋಗಿದ್ದಾರೆ, ಅಟೆಂಡೆನ್ಸ್ ಹಾಕ್ಬಿಟ್ಟು ಅಲ್ಲಿ ಕೆಲಸ ಕಳಿಸಿದ್ದಾರೆ ಅನ್ನೋದು ಇಲ್ಲಿ ಸಂಬಂಧಪಟ್ಟಂಥ ಏನು ಸೀನಿಯರ್ ಅಧಿಕಾರಿ ಇದ್ದಾರೆ ಜಯಣ್ಣ ಅವ್ರ ಮುಂದೆ ಸಾಬೀತಾಗಿದೆ, ರಾಜಣ್ಣ ಅವ್ರ ಮುಂದೆ ಸಾಬೀತಾಗಿದೆ. ಇದನ್ನು ಮುಂದೆ ಅವರು ಕಾನೂನು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಪಕ್ಷದ ಎಲ್ಲರೂ ಬೆಳಿಗ್ಗೆ 5 ಗಂಟೆ ಇವತ್ತು ನಾವು ಬೆಳಗ್ಗೆ ಹಾಸನ ಜಿಲ್ಲೆಯಲ್ಲಿ ಒಂದು ಖಾಸಗಿ ಹಾಸ್ಪಿಟ್ಲ್ನಲ್ಲಿ ಹೋದಾಗ ಅಲ್ಲಿ ಯಾರೋ ನಮಗೆ ಮಾಹಿತಿ ಕೊಟ್ಟರು. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಕೆಲವು ಡಿ ಗ್ರೂಪ್ ನೌಕರರು ಬೆಳಗ್ಗೆ ಅಲ್ಲಿ ಸೈನ್ ಹಾಕ್ಬಿಟ್ಟು ಬಯೋಮೆಟ್ರಿಕಲ್ಲಿ ಅಲ್ಲೋಗಿ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು ನಮಗೆ. ಹಾಗಾಗಿ ನಾವು ಕೆಆರ್ಎಸ್ ಪಕ್ಷದ ನಿಯೋಗ ಬೆಳಗಿನ ಹೋಗಿ ಅಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿ 4-5 ಜನ ಕೆಲಸ ಮಾಡ್ತಾಯಿರೋದು ಕಂಡು ಬಂತು. ಅವರು ಹ್ಯಾಂಡ್ ಗ್ಲೌಸ್ ಇಲ್ಲ ಮತ್ತು ಕಾಲಿಗೆ ಶೂ ಇಲ್ಲ, ಆ ಕೆಲಸ ಮಾಡ್ತಾಯಿದ್ದಾರೆ. ಆ ಘಾಟ್ನಲ್ಲಿ ಒಳಗಡೆ ಅವ್ರ ಆರೋಗ್ಯದ ಪರಿಸ್ಥಿತಿ ಏನು, ಈ ಡಿಟೆಕ್ಟಿವ್ ಇಲ್ಲ ಅನ್ನೋ ಒಂದು ಗ್ರೂಪ್ನವರು ಏಜೆನ್ಸಿಯವರು ಅಲ್ಲಿಗೆ ಹೆಂಗೆ ಕಳಿಸಿದ್ರು, ಇಲ್ಲಿ ಹಾಜರಾತಿ ಪುಸ್ತಕ ಗೌರ್ಮೆಂಟಲ್ಲಿ ಸೈನ್ ಮಾಡಿಸ್ಬಿಟ್ಟು ಅಲ್ಲಿಗೆ ಹೆಂಗೆ ಕಳಿಸ್ತಾರೆ, ಇವ್ರಿಗೆ ಯಾವ ಅಧಿಕಾರ ಇದೆ? ಹಾಗಾಗಿ ಅವ್ರನ್ನ ಬಾತ್ರೂಮ್ ಕ್ಲೀನ್ ಮಾಡ್ತಾಯಿದ್ರು. ಬಾತ್ರೂಮನ್ನು ಕ್ಲೀನ್ ಮಾಡೋ ಅಂಥ ಕೆಲಸವನ್ನು ಮಾಡ್ತಿದ್ರು. ಅಲ್ಲಿ ವ್ಯವಸ್ಥೆ ನೋಡಿದ್ರೆ ತುಂಬ ಅಸಹ್ಯ ಅನ್ನಿಸ್ತಾ ಅಂತು. ಆಮೇಲೆ ಜೊತೆಗೆ ಮಹೇಶ್ ಅನ್ನೋರು ಯಾರೋ
ಸೂಪರ್ವೈಸರ್ ಇದ್ದಾರೆ, ಅವರು ಅಲ್ಲಿಗೆ ಕಳಿಸ್ತಾರಂತೆ. ಈ ರೀತಿ ಎಷ್ಟು ದಿವಸದಿಂದ ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿ ಗೊತ್ತಿರಲಿ. ಇವಾಗೆಲ್ಲ ನಾವು ಹೋಗಿ ಅಲ್ಲಿ ಹಾಜರಾತಿ ಪುಸ್ತಕ ಎಲ್ಲ ತೆಗೆದು ನೋಡಿದಾಗ ಅವ್ರ ಹೆಸರೆಲ್ಲ ನಾವು ಕೂಲಂಕಷ ಪರಿಶೀಲನೆ ಮಾಡಿ ಅದನ್ನು ನಿರ್ದೇಶಕರಾದಂಥ ರಾಜಣ್ಣ ಅವರಿಗೆ. ಬಿಜೆಪಿಯಲ್ಲಿರುವ 226 ಕೇಂದ್ರ ಸಚಿವರು, ಸಂಸದರು ಹಾಗೂ ಶಾಸಕರ ವಿರುದ್ಧ ವಿವಿಧ ಆರೋಪಗಳಿವೆ. ಪಶ್ಚಿಮ ಬಂಗಾಳದ ಮುಖಂಡ ಸುವೇಂದ್ರ ಅಧಿಕಾರಿ ಹಾಗೂ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ, ಆ ಬಳಿಕ ನಮ್ಮ ಸಚಿವರ ರಾಜೀನಾಮೆ ಕುರಿತು ಮಾತನಾಡಲಿ ಎಂದು ರಾಜ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ. ನಗರದ ಕೆಕೆಆರ್ಡಿಬಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ವಾಲ್ಮೀಕಿ ನಿಗಮದ ಹಗರಣದ ಆರೋಪ ಎದುರಿಸುತ್ತಿರುವ ಸಚಿವ ವಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ವಿನಾಕಾರಣ ಒತ್ತಾಯಿಸುತ್ತಿರುವ ಕುರಿತು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಬಿಜೆಪಿಯವರು ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ದೇಶದಲ್ಲಿ ಬಿಜೆಪಿಯ ಹಲವು ಜನಪ್ರತಿನಿಧಿಗಳ ಮೇಲೆ ಗಂಭೀರ ಆರೋಪಗಳಿದ್ದರೂ ಅವರು ಅಧಿಕಾರದಲ್ಲಿದ್ದಾರೆ. ಹಾಗಾದ್ರೆ ಅವರಿಗೊಂದು ನೀತಿ, ನಮಗೊಂದು ನೀತಿಯೇ ಎಂದು ಪ್ರಶ್ನಿಸುವ ಮೂಲಕ ಬಿಜೆಪಿಯ ನಾಯಕರ ಧೋರಣೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ನಾಗೇಂದ್ರ ಸಚಿವರಾಗಿ ಏನು 187 ಕೋಟಿ ಅಂತ ಹೇಳ್ತಾರೆ, ಅದೆಲ್ಲ ದುಡ್ಡು ವಾಪಸ್ ಬಂದಿದೆ, ಅದರಲ್ಲಿ ಏನು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾರಾದ್ರೂ ತಪ್ಪಿಸ್ತಿದ್ದಾರೆ ಕ್ರಮ ತಗೊಳ್ತೀವಿ. ತಪ್ಪಿಸ್ತಾ ಇದಾರಂತ ಸಾಬೀತಾಗಿಲ್ಲ ಬಿಜೆಪಿ ಅವರಿಗೆ. ಈ ಒಂದು ಸರ್ಕಾರ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ 1,45,000 ಕೋಟಿ ನೇರವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯರಿಗೆ ನಾವು ಕೊಟ್ಟಿದ್ದೀವಿ. ಅವರು 14 ಲಕ್ಷ ಕೋಟಿ ಅವ್ರು ಇರ್ತಕ್ಕಂಥ ಎಲ್ಲ ಉದ್ಯೋಗಿಪತಿಗಳಿಗೆ ಅವರು ಕೊಡ್ತಾರೆ. ಆದ್ರೆ ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡಿ ನಾವು ರಾಷ್ಟ್ರ ಮಟ್ಟದಲ್ಲಿ ಮಾಡಕ್ಕಾಗಲ್ಲ. ಇದು ಬೇರೆ ವಿಷಯ. ಅವ್ರಿಗೆ ಬಿಜೆಪಿ ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸುಮ್ಮನೆ ಸುಳ್ಳು ಅಪಾದನೆ ಮಾಡಿ ಏನು ಚರ್ಚೆ ಮಾಡಕ್ಕೆ ಅವರ ಶಕ್ತಿ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ನೀವು ನಾಗೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ನೀವು ಕೌನ್ಸಿಲ್ ಅಲ್ಲಿ, ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಬಂದು ನೀವು ಮಾತಾಡಿ, ನಾವು ಚರ್ಚೆ ಮಾಡೋಣ. ಇಲ್ಲ, ಅವ್ರಿಗೆ ಏನಾದ್ರೂ ಒಂದು ಇದು ಬಂದ್ರೆ ಸಲಹಾ ತೀರ್ಮಾನ ರಿಕವರ್ ಆಗಿದೆಯಲ್ಲ. ಅಂದ್ರೆ ಯೂಸ್ ಮಾತ್ರ ಏನೂ ಇಲ್ಲ ಅದರಲ್ಲಿ. ಯಾರಾದ್ರೂ ನಾಗೇಂದ್ರ ಅವ್ರ ಬಗ್ಗೆ ಏನಾದ್ರು ಹೇಳಿದಾರ? ಇಲ್ಲ. ಸ್ವಾತಂತ್ರ್ಯಕ್ಕೂ ಮುನ್ನ ವಂದೇ ಮಾತರಂ ಗೀತೆಯನ್ನ ಮೊದಲ 2 ಪ್ಯಾರಾಗಳಿಗೆ ಸೀಮಿತಗೊಳಿಸಲಾಗಿತ್ತು. ಕಾಂಗ್ರೆಸ್ ಸೇವಾದಳವು ಇಂದಿಗೂ ಅದನ್ನೇ ಹಾಡುತ್ತಿದೆ. ಎಲ್ಲರೂ ಮೊದಲ ಇತಿಹಾಸವನ್ನ ಸರಿಯಾಗಿ ಓದಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ವಂದೇ ಮಾತರಂ ಗೀತೆಗೆ ಸಂಬಂಧಿಸಿದ ವಿವಾದದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ರವೀಂದ್ರನಾಥ ಟ್ಯಾಗೋರ್, ಸರ್ದಾರ್ ಪಟೇಲ್ ಅವರು ಕೂಡ 2 ಪ್ಯಾರಾಗಳನ್ನೇ ಹಾಡಿದ್ದರು ಎಂದು ಇತಿಹಾಸ ಮೆಲುಕು ಹಾಕಿದರಲ್ಲದೆ, ಅವರೊಂದಿಗೆ 2 ಪ್ಯಾರವನ್ನೇ ಹಾಡಿದರೆ ನಾವು ದೇಶದ್ರೋಹಿಗಳ? ಹಾಗಾದ್ರೆ ರವೀಂದ್ರನಾಥ ಟ್ಯಾಗೋರ್ ಹಾಗೂ ಸರ್ದಾರ್ ಪಟೇಲ್ ಅವರು ದೇಶದ್ರೋಹಿಗಳ? ಇಷ್ಟು ವರ್ಷ ನೀವು ಅದನ್ನೇ ಹಾಡುತ್ತಿದ್ದೀರಲ್ಲ, ಆಗ ದೇಶದ್ರೋಹಿಗಳಾಗಿರ್ಲಿಲ್ವೇ ಎಂದು ಖರ್ಗೆ ಪ್ರಶ್ನಿಸಿದ್ರು. ಹಾಗೂ ವಿವಾದಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡುವ ಬದಲು ಜನರ ಬದುಕು ಸುಧಾರಿಸುವ ವಿಚಾರಗಳ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಎಂದಿದ್ದಾರೆ. ಅದೇ ಮೊದಲು ಅವ್ರು ಹಾಕಿದ್ರೆ ಈ ಪ್ರಶ್ನೆ ತೋರಿಸ್ತೀವಿ. ಅವ್ರು ಮಾಡಿಲ್ಲ, ಅದಕ್ಕೆ ಅವ್ರು ಕೂಡ್ಬೇಕಾಗ್ತದೆ. ಇಲ್ಲ, ಅದಾಗಿತ್ತು. ಯಾವುದೇ ಇನ್ಸಿಡೆಂಟ್ ಆದರೆ ಯಾರೇ ಇರಲಿ, ಒಂದು ಕಂಪ್ಲೇಂಟ್ ಬಂದ ಮೇಲೆ ಅವನಿಗೆ ಬುಲೆಟ್ ಇಲ್ಲ ಪೆಲೆಟ್ ಗನ್ನಿಂದ ಇವೆಲ್ಲ ಹೊಡೆದ ಮೇಲೆ ನ್ಯಾಚುರಲಿ ಅದ್ರ ಬಗ್ಗೆ ಇದನ್ನು ಮೊದಲು ಮಾಡ್ಬೋದಾಗಿ, ಯಾರು ಮೀನ್ಸ್ ಅನ್ನೋನ್ ಪೀಪಲ್ ಅಂತ ಹೇಳಿ ನೋಡಿ. ಬಟ್ ಅವರಿಗೆ ಅದ್ರಾಗ ಇಷ್ಟ ಇರಲಿಲ್ಲ, ಅದು ಬೆಳೆಸ್ಬೇಕು ಅನ್ನೋ ಅವ್ರಿಗೊಂದು ಇದು ಮಾಡ್ತಾರೆ. ಇಲ್ಲಿ ಯಾರು ನಿಲ್ಲಬೇಡ ಅಂತ ಹೇಳಿ ಸರಿ ಮಾತಾಡ್ಕೊಂಡು ಯಾರು ಅರೆ ಯಾರೋ ಒಬ್ಬರು ಕೇಳಿ ನನಗೆ ಹೋಗೋದ ಹೇಳಿ. ಇಲ್ಲ, ಹೇಳಿ. ಆರೋಗ್ಯ ಉಪಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ಇರುವ ನಿವೇಶನಗಳನ್ನು ಹಸ್ತಾಂತರಿಸದೆ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಶಾಸಕ ಎ ಮಂಜು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ, ಬಾಕಿ ಇರುವ ಕಾಮಗಾರಿಗಳು ಹಾಗೂ ಇಲಾಖಾವಾರು ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಾಯಿತು. ಈ ವೇಳೆ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಆರೋಗ್ಯ ಉಪಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಹಸ್ತಾಂತರಿಸವಾಗದೆ ಕಾಮಗಾರಿ ವಿಳಂಬವಾಗುತ್ತಿರುವ ವಿಷಯ ಸಭೆಯಲ್ಲಿ ಪ್ರಸ್ತಾಪವಾಯಿತು. ಇದರಿಂದ ಆಕ್ರೋಶಗೊಂಡ ಶಾಸಕ ಎ ಮಂಜು ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಟಿಎಚ್ಒ ಇರುವುದು ಬರೀ ಲಂಚ ತೆಗೆದುಕೊಳ್ಳುವುದಕ್ಕ, ಕೆಲಸ ಆಗಬೇಕು ಅಂದರೆ ನಿಮ್ಮ ಕೈ ಬಿಸಿ ಮಾಡಬೇಕಾ ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಯಲ್ಲಿ ಅನಗತ್ಯ ವಿಳಂಬವಾಗಬಾರದು. ಸರ್ಕಾರದ ಯೋಜನೆಗಳು ಹಾಗೂ ಇಲಾಖೆಯ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳಬೇಕು ಎಂದು ಸೂಚಿಸಿದ ಅವರು, ಅಧಿಕಾರಿಗಳು ಪರಸ್ಪರ ಸಮನ್ವಯದಿಂದ ಕೆಲಸ ಮಾಡಬೇಕು ಎಂದಿದ್ದಾರೆ. ಈ ವೇಳೆ ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ತಮ್ಮ ಇಲಾಖೆಗಳ ಪ್ರಗತಿ ಹಾಗೂ ಬಾಕಿ ಇರುವ ಕಾಮಗಾರಿಗಳ ಕುರಿತು ಶಾಸಕರಿಗೆ ಮಾಹಿತಿ ನೀಡಿದರು. ಅದನ್ನೆಲ್ಲಾನು ಮಾಡಿರ್ತೀವಪ್ಪ, ಅದೇನು ನಮ್ಮ ಹೆಸರು ಮಾಡ್ಕೊಳಕ್ಕಾಗಲ್ಲ. ಡಾಕ್ಟರ್ಸ್ಗೆ ಮಾಡಿರ್ತಾರೆ ಅಪ್ಪ, ಅದನ್ನ ಹ್ಯಾಂಡ್ ಓವರ್ ಮಾಡಕ್ಕೆ ನಿಮ್ DHO ಏನಿದೆ ಲಂಚ ಕೇಳಕ ಮತ್ತೆ ಯಾಕೆ ಕೊಡಲ್ಲ? ಯಾಕೆ ಕೊಟ್ಟಿಲ್ಲ? ಯಾಕೆ ಒಂದು ನೋಟಿಸ್ ಕೊಡು. ಯಾಕೆ ಕೊಟ್ಟಿಲ್ಲ? ಎಷ್ಟು ಕೊಟ್ಟಿದ್ದಾರೆ? ಒಟ್ಟು ಇರೋದ್ರಲ್ಲಿ ಎಷ್ಟು ಕೊಟ್ಟಿದ್ದೀರಾ? ನೀವು ಬರೀ ನೀವು ಮುಂದೆ ನೀವು ಒಂದು ಇದನ್ನ ಇಟ್ಕೊಂಡು ಮುಂದೆ ದಬಾಳಿಕೆ ಮಾಡ್ತೀರ ನೀವು. ಮಿಕ್ಲರ್ ಕೊಟ್ಟಿಲ್ಲ, ಬಂದು ನೋಡಿಲ್ವಾ ನಿಮ್ಗೆ? ನೀವು ಕೈ ಬಿಸಿ ಮಾಡ್ಬೇಕಪ್ಪ. ಯಾರು ದಾನಪತ್ರ? ಹೌದು, ದಾನಪತ್ರ ಯಾರು ಮಾಡಿಸ್ಕೋಬೇಕು? ದನ ಕಟ್ತೀಯ ನೀನು? ನಿನ್ ಜವಾಬ್ದಾರಿ ಮಾಡಿಸ್ಕೋಬೇಕಂತಾನ? ಯಾವಾಗ ಒಬ್ಬ ರೈತ ಕೊಡ್ತೀನಿ ಅಂತ ಬಂದ್ರೆ ಮಾಡಿಸ್ಕೋಬೇಕಂತ ಯಾರು? ಏನಾಗಿದೆ ರುದ್ರಪಟ್ಟಣದಲ್ಲಿ? ಏನಪ್ಪ ಏನಾಗಿದೆ? ಪ್ರೈವೇಟ್ ಲ್ಯಾಂಡ್ ಕೊಡ್ತೀನಿ ಅಂತ ಮುಂದಕ್ಕೆ ಬಂದಿಲ್ವಾ? ರಿಜಿಸ್ಟ್ರೇಷನ್ ಹಾಕಿದ್ರೆ ಸಸ್ಪೆಂಡ್ ಮಾಡ್ಸೋದ ನಿನ್ನ? ರಿಜಿಸ್ಟ್ರೇಷನ್ ಹಾಕಿದ್ರೆ ನೀನ್ ಸಸ್ಪೆಂಡ್ ಮಾಡ್ಸೋದೇನೆ? ರಿಜಿಸ್ಟ್ರೇಷನ್ ಹಾಕಿ ನೀನ್ ಸಸ್ಪೆಂಡ್ ಮಾಡ್ಸೋದೇನೆ? ಒಳ್ಳೆ ಹೆಂಗೆ ಎಮ್ಮೆ ಇದ್ದಂಗಿದ್ಯಾ? ನಾಚಿಕಾಗಲ್ಲ ನಿನ್ಗೆ? ಶಾಪ್ ಹಾಕಲ್ವೇ? ಸರ್ಕಾರ ದುಡ್ಡು 65 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಬಿಲ್ಡಿಂಗ್ ಕೆಲಸಕ್ಕೆ, ಹಿಂದೆ ಮುಂದೆ ನೋಡ್ತಿರಲ್ವೇ ನೀವು? ಏನ್ ನಿಮ್ಮ ಮನೆ ಆಸ್ತಿ ಅದು? ಏನ್ ನೋಡ್ರಿ, ಇದು ಲಾಟ್ ಆಫ್ ಕಂಪ್ಲೇಂಟ್. ನಾನು ಇಲ್ಲಿವರೆಗೂ ತೊಂದರೆ ಕೊಟ್ಟಿರ್ಲಿಲ್ಲ. ಆ ಅಮ್ಮನ ಮಾವ ನನ್ನ ರೇಟು ಅಂತ ಹೇಳಿ ಇನ್ಮೇಲೆ ಬರ್ಕೊಂಡ್ಬಿಡು, ಹೇಳಿದ್ದೀನಿ. ನನ್ಗೆ ಕಾಟ ಕೊಟ್ರೆ ನನಗೂ ಕೊಡ್ತೀನಿ. ಇವೆಲ್ಲ ಬಿಟ್ಬಿಡು. ಎಷ್ಟು ಕೇಳ್ತೀನಿ ಏನೇನು ಅವೆಲ್ಲ ರೆಕಾರ್ಡ್ ಮಾಡ್ಕೊಂಡವ್ರೆ. ದಡ್ಡ, ನೀನ್ ಹೆಂಡತಿ ಮಕ್ಕಳಿಗೆ ತೊಂದರೆ ಆಯ್ತು ಅಂತ ಸುಮ್ಮನಿದ್ದೀನಿ. ಮಾಡಿ ಅಂತ ಹೇಳ್ಬೇಕಾರೆ ಹೇಳು. ಪುಸ್ತಕದ ಮುಂದೆ ಹೇಳ ಅದೇನ್ ಮಾಡ್ತೀರಿ ಮಾಡಿ ಅಂತ ಹೇಳಿ ನಾನು ಮಾಡ್ತೀನಿ. ನಿಮ್ಮ DHO ಇಬ್ಬರು ಹೇಳು, ಪತ್ರಿಕೆ ಮುಂದ್ಗಡೆ ಹೇಳು. ಅಲ್ಲಪ್ಪ, ದಾನ ಕೊಟ್ಟಿದ್ದನ್ನ ನೀವು ಮಾಡಿಸ್ಕೊಳ್ಳೋದ್ರ ಅರ್ಥ ಇದ್ದದ್ರಿ. ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡುವಂತದ್ದು ಜಮೀನು ಕೊಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯಿಂದ ರಾಜ್ಯ ಮಟ್ಟದ 6ನೇ ಐಕ್ಯತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 28ರಂದು ಬೆಂಗಳೂರಿನ ಅರಮನೆ ಮೈದಾನದ ಶೃಂಗಾರ್ ಪ್ಯಾಲೇಸ್ ಗೇಟ್ ನಂಬರ್ 8ರಲ್ಲಿ ನಡೆಯುವ ಸಮಾವೇಶವನ್ನ ಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಸಮಾವೇಶದಲ್ಲಿ SC/ST ನೌಕರರ ಜವಾಬ್ದಾರಿ ಕುರಿತು ವಿಚಾರ ಸಂಕಿರಣ ಏರ್ಪಡಿಸಲಾಗಿದ್ದು, ಇದರ ಜೊತೆಗೆ ಖಾಲಿ ಇರುವ ಹುದ್ದೆಗಳ ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ನೀಡಲು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾತಂತ್ರ್ಯ ಬಂದು 80 ವರ್ಷ ಕಳೆದಿದ್ದರೂ ಸಂವಿಧಾನದ ಆಶಯಗಳು ಸಂಪೂರ್ಣವಾಗಿ ಅನುಷ್ಠಾನ ಆಗಿಲ್ಲ. ಅದು ಆಗಬೇಕು ಎಂಬುದರ ಬಗ್ಗೆ ಸಮಾವೇಶದಲ್ಲಿ ದನಿ ಎತ್ತಲಾಗುವುದು ಎಂದು ತಿಳಿಸಿದ್ದಾರೆ. ಇವತ್ತೇನಾದರೂ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಕಳೆದ 21 ವರ್ಷಗಳಿಂದ ರಾಜ್ಯದ 26 ಜಿಲ್ಲೆಗಳಲ್ಲಿ 178ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ನೌಕರನ ಒಂದು ವೇದಿಕೆಗೆ ತರ್ತಾ ಮೀಸಲಾತಿ ಪಡೆದ ನೌಕರರು ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡೋದ್ರ ಜೊತೆಗೆ ಸಮಾಜಮುಖಿ ಚಿಂತನೆಯನ್ನು ಕೂಡ ಸಮಾಜ ಪರಿವರ್ತನಾ ಕಾರ್ಯದಲ್ಲೂ ಪಾಲ್ಗೊಳ್ಳೋ ಥರ ಮಾಡೋಕ್ಕೆ ನಮ್ಗೆ ಹೆಚ್ಚು ಸಹಕಾರವನ್ನು ನೀಡುವಂಥದ್ದು ನಾಡಿನ ಬುದ್ಧಿಜೀವಿಗಳು ಮತ್ತು ಪತ್ರಕರ್ತರು ಅಂತ ಭಾರಿ ಹೆಮ್ಮೆಯಿಂದ ಹೇಳೋಕ್ಕೆ ನನಗಿಷ್ಟ ಆಗುತ್ತೆ. ಅದರಲ್ಲೂ ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಮಾಡುವಾಗ ವಿಶೇಷವಾಗಿ ಯಾಕೆ ಅಭಿನಂದಿಸ್ತೀವಿ ಅಂದರೆ, ನಿಮ್ಮ ಹಾಸನ ಜಿಲ್ಲೆಯ ಮಲೆನಾಡು ಇಂಜಿನಿಯರ್ ಕಾಲೇಜಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ
ಒಬ್ಬ ದಲಿತ ಪ್ರಾಂಶುಪಾಲರಿಗೆ ಅವಕಾಶ ಮಾಡಿಕೊಟ್ಟಿದ್ದಂಥದ್ದು, ಮಾಧ್ಯಮದಲ್ಲೂ ಕೂಡ ವೈಭವಿತವಾಗಿ ವಾಸ್ತವ ಅಂಶಗಳನ್ನು ಪ್ರಕಟಿಸಿ ಅಲ್ಲಿ ನಮ್ಮ ಕೃಷ್ಣಯ್ಯವರು ಇಲ್ಲೇ ಇದ್ದಾರೆ. ಅದೊಂದು ಐತಿಹಾಸಿಕ ದಾಖಲೆ. ಅದು ಎಷ್ಟು ವರ್ಷದ ಇತಿಹಾಸದಲ್ಲಿ ಅಲ್ಲೊಬ್ಬರು ಪರಿಚಯಾತಿಯವರು ಪ್ರಾಂಶುಪಾಲರು ಆಗಿದ್ದರು ಅನ್ನೋದು. ಅದಕ್ಕೆ ಅಭಿನಂದಿಸ್ತಾ ಇವತ್ತೀಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಇವತ್ತು ಈ ನಾಡಿನಲ್ಲಿ ವಿವಿಧ ಇಲಾಖೆ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುವಂಥ SC/STಗಳನ್ನು ಒಂದುಗೂಡ್ತಂಥ ಈ ಸಮನ್ವಯ ಸಮಿತಿ 21 ವರ್ಷಗಳಿಂದ 5 ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಜಯ್ ಕುಮಾರ್ ಎಸ್, ಜಿಲ್ಲಾ ಉಪಾಧ್ಯಕ್ಷ ಜಯರಾಮ್, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್, ಹಿರಿಯ ನಿರ್ದೇಶಕರಾದ ಕಾಡಯ್ಯ, ಅತ್ನಿ ಕೃಷ್ಣಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿಕ್ಷಣದ ಮೂಲಕ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದವರು ಸಾಧನೆ ಮಾಡಲು ಸಾಧ್ಯ ಎಂಬುದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತೋರಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಸಂವಿಧಾನದ ಆಶಯಗಳನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಸಕಲೇಶಪುರ ತಾಲೂಕು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಫಲವಾಗಿ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ದೊರೆತಿದ್ದು ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ಹಾಗೂ ಅವಕಾಶಗಳು ಲಭಿಸಿವೆ. ಶಿಕ್ಷಣದಿಂದ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ಹಾಗೂ ಸಮಾಜದಲ್ಲಿ ಗೌರವ ದೊರೆಯುತ್ತದೆ. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಆಸ್ತಿಯಾಗಬೇಕು ಎಂದು ಸಂಸದರು ಸಲಹೆ ನೀಡಿದರು. ಇದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಏಕೆಂತ ಹೇಳಿದ್ರೆ ಸಮಾಜದಲ್ಲಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯರಿಗೆ ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಗುರುತಿಸಿ ಇವತ್ತು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಅತ್ಯಂತ ಒಂದು ದೊಡ್ಡ ಕಾರ್ಯಕ್ರಮ. ಯಶಸ್ವಿಯಾಗಿರುವಂತಹ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಪ್ರಪ್ರಥಮವಾಗಿ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ನಾನು ಸಲ್ಲಿಸಬೇಕಾಗ್ತದೆ. ಇವತ್ತು ಗುರುತಿಸಿ ತಾಲೂಕಿನ ಎಲ್ಲ ನಮ್ಮ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ. ಜೊತೆಗೆ ತಮ್ಮ ವಯೋವೃದ್ಧರ ಜೀವನ ಸುಖಕರವಾಗಿರಲಿ ಎಂದು ಅವರು ಸಹ ನಮ್ಮ ಸರ್ಕಾರಿ ನೌಕರರು ಸಹ ಇವತ್ತು ನೀವು ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀರಿ. ಇವತ್ತು ನಾವು ನಿಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ ಕಾರಣಕರ್ತರು, ಜೊತೆಗೆ ಇವತ್ತು ಶಿಕ್ಷಣದಿಂದ ಎಂತ ಬಡತನವನ್ನು ವ್ಯಕ್ತಿ ಶಿಕ್ಷಣದಿಂದ ಏನೇ ರೀತಿಯಿಂದ ಸಾಧಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟವರು ನಮ್ಮ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನಾನು ಹೆಮ್ಮೆಯಿಂದ ಹೇಳಲು ಇಷ್ಟಪಡ್ತೀನಿ. ಇವತ್ತು ನಮ್ಮ ರಾಜ್ಯ ಅತ್ಯಂತ ಬಲಿಷ್ಠವಾದಂತಹ ರಾಜ್ಯ ರಕ್ಷಣೆಯಲ್ಲಿ ದೇಶ ಅತ್ಯಂತ ಬಲಿಷ್ಠವಾದಂತಹ ರಾಷ್ಟ್ರ. ಇಡೀ ಎಲ್ಲ ರಾಷ್ಟ್ರಗಳ ಮುಂದೆ ನಮ್ಮ ರಾಷ್ಟ್ರ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ರಾಷ್ಟ್ರ. ಆ ರಾಷ್ಟ್ರಕ್ಕೆ ಕಾರಣಕರ್ತ ಯಾರಂತ ಹೇಳಿದ್ರೆ ಅದಕ್ಕೆ ನಾವು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಅವರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಅಂಬೇಡ್ಕರ್ ಅವರು ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಅವಕಾಶ ಕಲ್ಪಿಸುವ ಮೂಲಕ ಸಮಾನತೆ ತಂದಿದ್ದಾರೆ. ವಿದ್ಯಾರ್ಥಿಗಳು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು IAS, KS ನಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಗುರಿ ಹೊಂದಬೇಕು ಎಂದು ತಿಳಿಸಿದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ 300ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಹಾಗೂ ವಿದ್ಯಾಭ್ಯಾಸದಲ್ಲಿ ಸಾಧನೆಗೈದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ, ರಾಜ್ಯಾಧ್ಯಕ್ಷ ಶಿವಶಂಕರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್, ಮೈಸೂರು ಅಕ್ಕ ಅಕಾಡೆಮಿಯ ಶಿವಕುಮಾರ್, DFO ಕ್ರಾಂತಿ, ವಾಣಿಜ್ಯ ಇಲಾಖೆ ಅಧಿಕಾರಿ ಕರುಣಾಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇಶದಲ್ಲಿ ಮನುಸ್ಮೃತಿ ಜಾರಿಗೆ ತರಲು ನಡೆಯುತ್ತಿರುವ ಯತ್ನಗಳ ಬಗ್ಗೆ ಜನರು ಎಚ್ಚರಿಕೆಯಿಂದ ಇರಬೇಕು. ಸಂವಿಧಾನವನ್ನು ಉಳಿಸಲು ಹಾಗೂ ಮನುಧರ್ಮ ತಡೆಯುವ ನಿಟ್ಟಿನಲ್ಲಿ ಜನಶಕ್ತಿಯ ಮೂಲಕ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು ಎಂದು ಖ್ಯಾತ ನಟ ಹಾಗೂ ಚಿಂತಕ ಪ್ರಕಾಶ್ ರಾಜ್ ತಿಳಿಸಿದ್ದಾರೆ. ಕನ್ನಡಬಸವೇಶ್ವರ ವಿದ್ಯಾವರ್ತಕ ಸಂಘದ ಪಂಡಿತ್ ರಂಗಮಂದಿರದಲ್ಲಿ ಸುಮೇಧ ಪ್ರಕಾಶನದಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಹಾಗೂ AICC ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿನಂದನಾ ಗ್ರಂಥ ಧೀಮಂತ ಧುರೀಣ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವು ಸಮಾನತೆಯನ್ನು ನೀಡಿ ಜನರನ್ನು ರಕ್ಷಿಸಲು ಮತ್ತು ಹೊಸ ಭಾರತವನ್ನು ಕಟ್ಟಲು ರೂಪುಗೊಂಡಿದೆ. ಪ್ರತಿಯೊಬ್ಬರಿಗೂ ಶಿಕ್ಷಣ, ಉದ್ಯೋಗ ಹಾಗೂ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸುವ ಜಾತ್ಯತೀತ ತತ್ವವನ್ನು ಕಾಪಾಡಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ತಿಳಿಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ AICC ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಅಮೆರಿಕ ಪ್ರವಾಸಕ್ಕೆ ನಿಬಂಧನೆ ವಿಧಿಸಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಕೇಂದ್ರ ಸರ್ಕಾರ ತಮಗೆ ಬೇಕಾದ ವ್ಯಕ್ತಿಗಳಿಗೆ ಮಾತ್ರ ಪ್ರವಾಸಕ್ಕೆ ಅವಕಾಶ ನೀಡುತ್ತಿದೆ. ಇಂತಹ ನಿರ್ಬಂಧಗಳು ಸರಿಯಾದ ಕ್ರಮವಲ್ಲ ಎಂದರು. ಇದರ ಬಗ್ಗೆ ಈ ಸಮಾರಂಭದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ನನ್ನ ಬಗ್ಗೆನೂ ಕೂಡ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲನೂ ಕೂಡ ಪುನರುಚ್ಚರಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಮತ್ತು ನಾವು ಯಾವ ರೀತಿಯಾಗಿ ಮುಂದೆ ಹೆಜ್ಜೆ ಇಡಬೇಕು ಅನ್ನತಕ್ಕಂಥದ್ದು ಬಹಳ ಮುಖ್ಯ.
ಅದಕ್ಕಾಗಿ ನಮ್ಮ ವಿಶೇಷವಾಗಿ ನಮ್ಮ ರಾಜ್ ಅವರು ಇವತ್ತಿನ ರಾಜಕೀಯ ವಾತಾವರಣವನ್ನು ಹಾಗೂ ಯಾವ ರೀತಿಯಾಗಿ ಸರ್ಕಾರಗಳು, ಆಡಳಿತ ಪಕ್ಷಗಳು ಮತ್ತು ವಿಶೇಷವಾಗಿ ತುಳಿತಕ್ಕೆ ಒಳಪಟ್ಟಂಥ ಜನರ ವಿರುದ್ಧವಾಗಿ ನಡವಳಿಕೆ ಆಗಿರ್ತದೆ ಅನ್ನೋದನ್ನು ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸಾಕಷ್ಟು ಹುಡುಗಿಯವರು ಮತ್ತು ಬೇರೆ ಬೇರೆ ಸರ್ಕಾರ ವ್ಯಕ್ತಿಯ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಅವಕಾಶ ತಾವೆಲ್ಲರೂ ಸಹ ಮಾಡಿಕೊಡ್ತೀವಿ. ಪ್ರಕಾಶ್ ರಾಜ್ರವರು ರಾಜಕಾರಣಿಗಿಲ್ಲ ಜಾಸ್ತಿ ಒಬ್ಬ ಸರ್ಕಾರದ ದೌರ್ಜನ್ಯದ ಬಗ್ಗೆ ಏನು ಹೇಳಬೇಕು ನಮ್ಗಿಂತ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಾನೇನು ರಾಜಕೀಯ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ಭಾಳ ಸಣ್ಣ ವಯಸ್ಸಿಂದ ನೋಡಿದ್ದೀನಿ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಚಿವರಾಗಿದ್ದಾಗ ದೇವರಾಜ ಅರಸರವರ ಮಂತ್ರಿಮಂಡಲದಲ್ಲಿ ನಾನು ವಿದ್ಯಾರ್ಥಿ ನಾಯಕ. ಯಾವಾಗ ಹೋದ್ರೂ ಸ್ವಲ್ಪ ಗಲಾಟೆ ಮಾಡೇ ಹೋಗ್ತಾ ಇದ್ದಿದ್ದು ಅವ್ರ ಹತ್ರ. ನಾವು ನೀವೆಲ್ಲ ಕಪಿಗಳಪ್ಪ, ನೀವೆಲ್ಲ ವಿದ್ಯಾರ್ಥಿಗಳು ಏನು ಇಷ್ಟು ಗಲಾಟೆ ಮಾಡ್ತೀರಾ ಅನ್ನೋರು. ಯಾಕಂದರೆ ಪ್ರತಿ ಸೆಪ್ಟೆಂಬರಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾ ಇದ್ವಿ. ನಮ್ಮದೇ ಸರ್ಕಾರ, ಅದರಲ್ಲಿ ಒಂದು ಸ್ಟ್ರೈಕ್ ಮಾಡಿಬಿಡ್ತಾ ಇದ್ವಿ. ಈಗ ಸ್ಟ್ರೈಕ್ ಅನ್ನೋದೇ ಕೇಳ್ತಾ ಇಲ್ಲ. ಅದನ್ನು ಜನ್ಸಿ ಏನು ಮಾಡ್ತಾ ಇದೆ ಅಂತೇಳಿ ಪ್ರಕಾಶ್ ರಾಜ್ ಅವರು ಹೇಳಿದ್ರು. ಯಾಕಂದರೆ ಭಾರತೀಯ ಜಾತಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಕೆಲವರಿಗೆ ಕೆಲವು ಕೆಲಸಗಳು ಮಾತ್ರ ಸ್ಥಿಮಿತವಾಗಿರುತ್ತೆ, ಕೆಲವರಿಗೆ ಕೆಲವು ಜ್ಞಾನಗಳು ಸ್ಥಿಮಿತವಾಗಿರುತ್ತೆ, ಕೆಲವರಿಗೆ ಕೆಲವು ಅಧಿಕಾರಗಳು ಮಾತ್ರ ಸ್ಥಿಮಿತವಾಗಿರುತ್ತೆ. ಬಾಕಿಯವರು ಸ್ಲೇವ್ ಅಂತ ಹೇಳಿದ್ರು ನಾನು ಗುಲಾಮರಾಗಿ ನಾವೆಲ್ಲ ಇದ್ದಿರ್ತಕ್ಕಂಥದ್ದು ಈ ಸಮಾಜದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಸಮಾಜದ ವ್ಯವಸ್ಥೆ ನಾವು ನೋಡಿದಾಗ ಭಾರತ ದೇಶದಲ್ಲಿ ಇತಿಹಾಸ ಅಥವಾ ಯಾವುದಾದ್ರೂ ಒಂದು ಇತಿಹಾಸ ತೆಗೆದುಕೊಂಡಾಗ ಗೌತಮ ಬುದ್ಧ ಬರೋದಕ್ಕಿಂತ ಮೊದಲು ಸಹ ಪ್ರಾರಂಭದಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕನ್ನಡಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಪ್ರಕಾಶಕ ದತ್ತಾತ್ರೇಯ ಐಕಳಗೆ, ಕುಲಪತಿ ಡಾಕ್ಟರ್ ಸೈಯದ್ ಮಹಲ್ ಅಲಿ, ಆರ್ ಮಹೇಶ್ ಗುತ್ತೇದಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಚಾಮರಾಜನಗರದ ಮದೀನಾ ಮಸೀದಿ ಆಡಳಿತ ಮಂಡಳಿ ವತಿಯಿಂದ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಹಾಗೂ ಮುಖಂಡರ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ ಪುಟ್ಟರಂಗ ಶೆಟ್ಟಿ ಅವರನ್ನ 2ನೇ ಬಾರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಮದೀನಾ ಮಸೀದಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಳ ಸನ್ಮಾನ ಕಾರ್ಯಕ್ರಮದಲ್ಲಿ ನಗರದ ಬಹುತೇಕ ಮಸೀದಿಗಳ ಗುರುಗಳು ಹಾಗೂ ಮುಖ್ಯಸ್ಥರು ಉತ್ಸಾಹದಿಂದ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಮಸೀದಿಯ ಮುಖ್ಯಸ್ಥರು, ಮಸೀದಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೌಜನ್ಗಳು ಹಾಗೂ ಮೌಲ್ವಿಗಳಿಗೆ ಸ್ವಂತ ಜಾಗ ಮತ್ತು ಮನೆ ನಿರ್ಮಿಸಿಕೊಳ್ಳಲು ಸೂಕ್ತ ನೆರವು ಕಲ್ಪಿಸಬೇಕು. ಅಲ್ಲದೆ ಸಮುದಾಯದ ದಫನಕ್ಕಾಗಿ ಕೂಡಲೇ ಸೂಕ್ತ ಜಾಗವನ್ನು ಮಂಜೂರು ಮಾಡಬೇಕೆಂದು ಕೋರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈಗ ಸಾಹೇಬರಿಗೆ ನಮ್ಮ ಸಮಾಜದ ವತಿಯಿಂದ ಒಂದು ಮನವಿ ಏನಂದರೆ, ನೇರವಾಗಿ ಕಳೆದ 4 ಬಾರಿ ತಮ್ಮನ್ನ ನಮ್ಮ ಸಮಾಜ ಕನಿಷ್ಠ 98ರಿಂದ 99% ಮತದಾನ ಕೊಟ್ಟು ತಮ್ಮನ್ನು ಯಶಸ್ವಿಗೊಳಿಸಿ ಅವಕಾಶ ಕೂಡ ಮಾಡ್ತಾ ಇದ್ದಾರೆ. ದೇವರು ನಿಮಗೆ ಆರೋಗ್ಯ ಐಸ್ಕೊಟ್ಟು ನಮ್ಮ ತಲೆ ಮೇಲೆ ನಾವೆಲ್ಲ ಆಶೀರ್ವಾದದಿಂದ ಇರಬೇಕು ಅಂತ ನಾವು ಭಾವಿಸ್ತಾ, ಹಾಗೆ ನಮ್ಮ ಸಮಾಜದ ಮನವಿ ಏನಂದರೆ, ಅನೇಕ ಮಸೀದಿಗಳಲ್ಲಿ ಸಹಾಯಕ ಧರ್ಮಗುರುಗಳು ಮನೆ ನಿವೇಶನ ಯಾವುದೂ ಇಲ್ಲದೆ ಕೂಡ ಅವರು ವಾಸ ಮಾಡೋಂಥ ಸ್ಥಿತಿಗತಿಗಳು ಹೋಗ್ತವೆ. ಹಾಗೆ ಎಲ್ಲ ಬಡಾವಣೆಗಳಲ್ಲಿ ವಾಸಕ್ಕೆ ಮನೆ ಇಲ್ಲ, ನಿವೇಶನ ಇಲ್ಲ ಅಂತ ಒಂದು ಸ್ಥಿತಿಗತಿಗಳು ಅನೇಕ ನಮ್ಮ ಅಲ್ಪಸಂಖ್ಯಾತರಲ್ಲಿ ಪರ್ಸೆಂಟೇಜ್ ಒಂದು 10% ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವನಾದ ಮೇಲೆ ನನ್ನ ಮುಸ್ಲಿಂ ಸಮಾಜದ ಬಂಧುಗಳು ಈ ಒಂದು ಚಾಮರಾಜನಗರದ ದೊಡ್ಡ ಮಸೀದಿಯಲ್ಲಿ ನನ್ನನ್ನು ಕರೆದು ಅಭಿನಂದಿಸಬೇಕು ಅಂತ ಕರೆದಿದ್ದು. ನಾನು ಇವತ್ತು ಅಭಿನಂದನೆಯನ್ನು ಪಡ್ಕೊಂಡಿದ್ದೀನಿ. ಹಾಗಾಗಿ ಅವರು ಕೆಲವೊಂದು ಸಮಸ್ಯೆಗಳನ್ನು ನನ್ನ ಮುಂದೆ ಸ್ಕೂಲ್ ರಿಪೇರಿ ಇರ್ಬೋದು, ಮತ್ತು ಬೇರೆ ಬೇರೆ ನಮ್ಮ ಬೀದಿಗಳ ಅಭಿವೃದ್ಧಿ ಆಗಬೇಕು, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಇಂಥ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಮಾಡಿಕೊಟ್ಟಿದ್ದೀನಿ. ಮತ್ತು ನಾನು ನಿರಂತರವಾಗಿ ಜೊತೆಲಿದ್ದೀನಿ ಅಂತಲೂ ಹೇಳಿದ್ದೀನಿ. ಅದಕ್ಕಿಂತ ಮುಖ್ಯ ನಗರದ ಅಭಿವೃದ್ಧಿಗೆ ತಮ್ಮ ಸಹಕಾರ ಬೇಕು ಅಂತ ಅವ್ರನ್ನ ಕೋರ್ಕೊಂಡಿದ್ದೀನಿ. ನಮ್ಮ ನಗರದಲ್ಲಿ ಈ ಕೆಲವೊಂದು ಕೆಟ್ಟ ಚಟುವಟಿಕೆಗಳು ನಡೀತವೆ, ಅವರ ಹೋಗಲಾಡಿಸಕ್ಕೆ ಅವ್ರ ಸಹಕಾರವನ್ನು ಕೋರ್ಕೊಂಡಿದ್ದೀನಿ.
ಮತ್ತು ನನಗೆ ಅವರು ಅಭಿನಂದಿಸತಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ. ಈ ಸಂದರ್ಭದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಮದೀನಾ ಮಸೀದಿ ಅಧ್ಯಕ್ಷ ನೈಮುಲ್ ಹಕ್, ಕಾರ್ಯದರ್ಶಿ ವಸೀಂ ಪಾಷಾ, ರೈಸ್ ಅಹ್ಮದ್, ಸರ್ಕಾರ್ ಬೇಗ್ ಸೇರಿದಂತೆ ಸಮುದಾಯದ ಮುಖಂಡರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿ ಗ್ರೂಪ್ ನೌಕರರಿಗೆ ಹಿಂಸ್ನಲ್ಲಿ ಹಾಜರಾತಿ, ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ, ಕೆಆರ್ಎಸ್ ಪಕ್ಷದ ಗುಪ್ತ ಕಾರ್ಯಾಚರಣೆಯಲ್ಲಿ ಅಕ್ರಮ ಬಯಲು. ಬಿಜೆಪಿಯ 226 ನಾಯಕರ ಮೇಲೂ ಆರೋಪಗಳಿವೆ, ಮೊದಲು ಅವರು ರಾಜೀನಾಮೆ ನೀಡಲಿ. ವಾಲ್ಮೀಕಿ ನಿಗಮದ ಹಗರಣ ಚರ್ಚೆಗೆ ತಿರುಗೇಟು ನೀಡಿದ ಸಚಿವ ಅಜಯ್ ಸಿಂಗ್. ಬಿಜೆಪಿ ಇತಿಹಾಸವನ್ನ ಸರಿಯಾಗಿ ಓದಲಿ, ವಿವಾದಗಳನ್ನು ಬಿಟ್ಟು ಜನರ ಬದುಕು ಸುಧಾರಿಸುವಂತ ಕೇಂದ್ರ ಸರ್ಕಾರ ಗಮನ ಹರಿಸಲಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.